Welcome back to my YouTube channel Kannada Nursing Classes. In this video we are going to study about ototoxicity. Okay, first we will see what is oto. Okay, oto means ear. Okay, oto andre enu ear. Toxicity. Okay, toxicity means poison. Toxicity means poison. Okay, oto means ear, toxicity means poison. It means ಇಯರ್ಗೆ ಓಕೆ ಇಯರ್ ಒಳಗಡೆ ಏನಾಗ್ತಾ ಇದೆ, ಪಾಯ್ಸನ್ ಆಗ್ತಾ ಇದೆ. ಓಕೆ, ಏನಾಗ್ತಾ ಇದೆ, ಇಯರ್ ಒಳಗಡೆ ಟಾಕ್ಸಿಸಿಟಿ ಆಗ್ತಾ ಇದೆ. ಓಕೆ, ಯಾಕೆ ಆಗ್ತಾ ಇದೆ ಅದೆಲ್ಲ ನಾವು ನೋಡೋಣ. ಓಕೆ, ಫಸ್ಟ್ ಡೆಫಿನಿಷನ್. ಓಕೆ, ಫಸ್ಟ್ ಡೆಫಿನಿಷನ್. ಓಟೋಟಾಕ್ಸಿಟಿ ಈಸ್ ವೆನ್ ಅ ಸರ್ಟೇನ್ ಡ್ರಗ್ಸ್ ಆರ್ ಕೆಮಿಕಲ್ ಏನಾಗಿದೆ, ಸರ್ಟೇನ್ ಡ್ರಗ್ಸ್ ಅಂದರೆ ಮೆಡಿಸಿನ್ಸ್. ಓಕೆ, ಸರ್ಟೇನ್ ಮೆಡಿಸಿನ್ಸ್ ಆರ್ ಕೆಮಿಕಲ್ ಡ್ಯಾಮೇಜ್ ದಿ ಇನ್ನರ್ ಇಯರ್. ಏನು ಮಾಡ್ತಾ ಇವೆ, ಸರ್ಟೇನ್ ಡ್ರಗ್ಸ್ಗಳು, ಓಕೆ, ಮೆಡಿಸಿನ್ಗಳು ಮತ್ತು ಕೆಮಿಕಲ್ಸ್ಗಳು ಏನು ಮಾಡ್ತಾ ಇದ್ದಾವೆ, ನಮ್ಮ ಇನ್ನರ್ ಇಯರ್ ಒಳಗಡೆ ಡ್ಯಾಮೇಜ್ ಮಾಡ್ತಾ ಇದ್ದಾವೆ. ಓಕೆ, ಯಾಕೆ, ಪಾಯ್ಸನ್ ಆಗಿ ಅವು ಡ್ಯಾಮೇಜ್ ಮಾಡ್ತಾ ಇವೆ ನಮ್ಮ ಇನ್ನರ್ ಇಯರ್ಗೆ. ಓಕೆ, ದೀಸ್ ಮೆಡಿಸಿನ್ಸ್ ಆ್ಯಂಡ್ ಕೆಮಿಕಲ್ಸ್ ವಿಚ್ ಆರ್ ಡ್ಯಾಮೇಜಿಂಗ್ ಟು ಅವರ್ ಇನ್ನರ್ ಇಯರ್. ಓಕೆ, ಲೀಡಿಂಗ್ ಟು ಹಿಯರಿಂಗ್ ಲಾಸ್, ರಿಂಗಿಂಗ್ ಆಫ್ ದಿ ಇಯರ್ ವಿಚ್ ಈಸ್ ಟಿನಿಟಸ್. ಓಕೆ, ಟಿನಿಟಸ್ಗೆ ಏನಂತೀವಿ ನಾವು, ರಿಂಗಿಂಗ್ ಆಫ್ ದಿ ಇಯರ್ ಆರ್ ಬ್ಯಾಲೆನ್ಸ್ ಪ್ರಾಬ್ಲಮ್. ಓಕೆ, ಸೊ ಓಟೋಟಾಕ್ಸಿಸಿಟಿ ಸಿಂಪಲ್ ಡೆಫಿನೇಷನ್ ಏನು ಹೇಳ್ಬೋದು ಅಂದರೆ, ಓಕೆ, ಡ್ಯಾಮೇಜ್ ಆಫ್ ದಿ ಇನ್ನರ್ ಇಯರ್. ಓಕೆ, ಏನು ಡ್ಯಾಮೇಜ್ ಆಫ್ ಇನ್ನರ್ ಇಯರ್ caused by medicine ಆರ್ ಕೆಮಿಕಲ್. ಓಕೆ, ಸಿಂಪಲ್ ಡೆಫಿನೇಷನ್ ಹೇಳ್ಬೋದು. ಓಕೆ, ಏನಾಗಿದೆ, ಇನ್ನರ್ ಇಯರ್ ಡ್ಯಾಮೇಜ್ ಆಗ್ತಾ ಇದೆ, ಕಾಸ್ಡ್ ಬೈ ಮೆಡಿಸಿನ್. ಓಕೆ, ನಾವು ಮೆಡಿಸಿನ್ ತೊಗೋತೀವಲ್ಲ ಅಥವಾ ಕೆಮಿಕಲ್ನಿಂದ ನಮ್ಮ ಇನ್ನರ್ ಇಯರ್ ಏನಾಗಿದೆ, ಡ್ಯಾಮೇಜ್ ಆಗಿದೆ. ಈಸಿ ಡೆಫಿನೇಷನ್ ನಾವು ಹೇಳ್ಬೋದು. ಓಕೆ, ಓಟೋಟಾಕ್ಸಿಸಿಟಿ ಮೀನ್ಸ್ ಡ್ಯಾಮೇಜ್ ಆಫ್ ದಿ ಇನ್ನರ್ ಇಯರ್ ಕಾಸ್ಡ್ ಬೈ ದಿ ಮೆಡಿಸಿನ್ ಆರ್ ಕೆಮಿಕಲ್. ಓಕೆ, ವಿಚ್ ಲೀಡ್ಸ್ ಟು ಸೈನ್ ಆ್ಯಂಡ್ ಸಿಂಪ್ಟಮ್ಸ್. ಓಕೆ, ಏನೇ ಇರ್ಬೋದು ಸೈನ್ ಆ್ಯಂಡ್ ಸಿಂಪ್ಟಮ್ಸ್, ಹಿಯರಿಂಗ್ ಲಾಸ್, ರಿಂಗಿಂಗ್ ಆಫ್ ದಿ ಇಯರ್, ಬ್ಯಾಲೆನ್ಸ್ ಪ್ರಾಬ್ಲಮ್ಸ್ ಇರ್ತವೆ. ಓಕೆ, ಇಯರ್ ಡ್ಯಾಮೇಜ್ ಆದಾಗ ಬ್ಯಾಲೆನ್ಸ್ ಪ್ರಾಬ್ಲಮ್ ಇದ್ದೇ ಇರ್ತವೆ. ನೆಕ್ಸ್ಟ್ ಕಾಸಸ್, ಕಾರಣಗಳೇನಿವೆ, ಕಾಸಸ್, ಇಟಿಯಾಲಜಿ. ಓಕೆ, ಫಸ್ಟ್ ಹೈ ರಿಸ್ಕ್ ಗ್ರೂಪ್. ಓಕೆ, ಯಾರಿಗೆ ಜಾಸ್ತಿ ಓಟೋಟಾಕ್ಸಿಸಿಟಿ ಆಗೋ ಸಾಧ್ಯತೆ ಇದೆ. ಓಕೆ, ಯಾವ ಪೇಷಂಟ್ಗಳಿಗೆ ಜಾಸ್ತಿ ಓಟೋಟಾಕ್ಸಿಸಿಟಿ ಆಗೋ ಚಾನ್ಸಸ್ ಇದೆ ಅದು ನಾವು ನೋಡೋಣ. ಓಕೆ, ಪೇಷಂಟ್ಸ್ ಹ್ಯಾವಿಂಗ್ ಇಂಪೇರ್ಡ್ ರೀನಲ್ ಫಂಕ್ಷನ್ ಮೀನ್ಸ್ ಅಂದರೆ ಇಂಪೇರ್ಡ್ ರೀನಲ್ ಫಂಕ್ಷನ್ಸ್ ಅಂದರೆ ಕಿಡ್ನಿ ಫಂಕ್ಷನ್, ಇಂಪೇರ್ಡ್ ಕಿಡ್ನಿ ಫಂಕ್ಷನ್. ಓಕೆ, ಸೊ ಏನಾಗುತ್ತೆ, ಸೊ ನಾವು ಡ್ರಗ್ಸ್ ತೊಗೋತೀವಲ್ಲ, ಸೊ ಡ್ರಗ್ಸ್ ತೊಗೊಂಡು ನಮ್ಮ ಬ್ಲಡ್ ಒಳಗಡೆ ಮಿಕ್ಸ್ ಆಗುತ್ತೆ. ಏನಾಗುತ್ತೆ, ನಮ್ಮ ಬ್ಲಡ್ ಒಳಗಡೆ ಮಿಕ್ಸ್ ಆಗುತ್ತೆ. ಬ್ಲಡ್ ಒಳಗಡೆ ಮಿಕ್ಸ್ ಆದಾಗ ನಮ್ಮ ಬ್ಲಡ್ಡನ್ನು ಪ್ಯೂರಿಫೈ ಯಾರು ಮಾಡ್ತಾರೆ, ಕಿಡ್ನಿ. ಸೊ ಬ್ಲಡ್ಡನ್ನು ಪ್ಯೂರಿಫೈ ಮಾಡಲಿಲ್ಲ, ಆ ಮೆಡಿಸಿನನ್ನು ಹೊರಗಡೆ ಹಾಕಲಿಲ್ಲ, ಯೂರಿನ್ ಥ್ರೂ. ಓಕೆ, ಯೂರಿನ್ ಆಗಿ ಹೊರಗಡೆ ಹಾಕಲಿಲ್ಲ ಅಂತ ಅಂದ್ಕೊಳ್ಳಿ. ಸೊ ನಮ್ಮ ಬ್ಲಡ್ ಒಳಗಡೆ ಜಾಸ್ತಿ ಏನಾಗುತ್ತೆ, ಜಾಸ್ತಿ ಮೆಡಿಸಿನ್ ಆಗುತ್ತೆ. ಎಲ್ಲಿ, ನಮ್ಮ ಬ್ಲಡ್ ಒಳಗಡೆ ಜಾಸ್ತಿ ಮೆಡಿಸಿನ್ ಆದಾಗ ಅದು ನಮ್ಮ ಇಯರ್ ಹತ್ರ ಹೋದಾಗ ಏನಾಗೋ ಸಾಧ್ಯತೆ ಇದೆ, ಓಟೋಟಾಕ್ಸಿಸಿಟಿ ಆಗೋ ಚಾನ್ಸಸ್ ಇದೆ, ನಮ್ಮ ಇನ್ನರ್ ಇಯರ್ ಡ್ಯಾಮೇಜ್ ಆಗಬಹುದು. ಓಕೆ, ನೆಕ್ಸ್ಟ್ ಎಲ್ಡರ್ಲಿ ಪೇಷಂಟ್. ಓಕೆ, ಮೋರ್ ದೆನ್ 65 ಇಯರ್ಸ್. ಏನು, ಯಾರು 65ಕ್ಕಿಂತ ಜಾಸ್ತಿ ಏಜ್ ಇದೆಯಲ್ಲ ಅವ್ರಿಗೆ ಕೂಡ ಇದು ಆಗೋ ಸಾಧ್ಯತೆ ಇದೆ. ಯಾಕಂದರೆ ಅವ್ರ ರೀನಲ್ ಫಂಕ್ಷನ್ ಎಲ್ಲ ಏನಾಗಿರುತ್ತೆ, ಕಡಿಮೆ ಆಗಿರ್ತದೆ. ಓಕೆ, ಅದಕ್ಕೋಸ್ಕರ ಏನಾಗುತ್ತೆ, ಓಟೋಟಾಕ್ಸಿಸಿಟಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಪೇಷಂಟ್ ಸೈಮಲ್ಟೇನಿಯಸ್ಲಿ ರಿಸೀವಿಂಗ್ ಅದರ್ ಓಟೋಟಾಕ್ಸಿಕ್ ಡ್ರಗ್ಸ್. ಓಕೆ, ಯಾರು ಓಟೋಟಾಕ್ಸಿಕ್ ಡ್ರಗ್ಸ್, ಸೊ ಇಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ಎಲ್ಲ ನೋಡೋಣ. ಯಾರು ಜಾಸ್ತಿ ಓಟೋಟಾಕ್ಸಿಕ್ ಡ್ರಗ್ಸನ್ನು ಯೂಸ್ ಮಾಡ್ತಾರೆ ಅವರಿಗೆ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಯಾರು ಜಾಸ್ತಿ ಓಟೋಟಾಕ್ಸಿಕ್ ಡ್ರಗ್ಸ್ ಯೂಸ್ ಮಾಡ್ತಾರೆ ಅವರಿಗೆ ಆಗೋ ಸಾಧ್ಯತೆ ಬಹಳ ಜಾಸ್ತಿ ಇದೆ. ನೆಕ್ಸ್ಟ್ ಪೇಷಂಟ್ಸ್ ಅಂಡರ್ ಪ್ರೊಲಾಂಗ್ಡ್ ಟ್ರೀಟ್ಮೆಂಟ್. ಪ್ರೊಲಾಂಗ್ಡ್ ಅಂದರೆ ಜಾಸ್ತಿ ದಿನ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಏನು ಮಾಡಿದ್ದಾರೆ ಅವರು, ಜಾಸ್ತಿ ದಿನ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಓಕೆ, ಎಕ್ಸಾಂಪಲ್ ಕ್ಯಾನ್ಸರ್ ಪೇಷಂಟ್. ಏನು ಮಾಡಿದ್ದಾರೆ, ಕ್ಯಾನ್ಸರ್ ಇದ್ದಿದೆ ಅವರಿಗೆ, ಅದಕ್ಕೋಸ್ಕರ ಅವ್ರು ಕ್ಯಾನ್ಸರ್ ಟ್ರೀಟ್ ಮಾಡೋಕ್ಕೆ ಜಾಸ್ತಿ ದಿನ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಅವ್ರಿಗೆ ಕೂಡ ಆಗೋ ಚಾನ್ಸಸ್ ಇದೆ. ಓಕೆ, ಕೀಮೋಥೆರಪಿ ತೊಗೋತಾ ಇದ್ದಾರೆ, ಕ್ಯಾನ್ಸರ್ ಇದ್ದರೆ ಅವರು ಕೀಮೋಥೆರಪಿ ತೊಗೋಬೇಕಲ್ಲ. ಓಕೆ, ಕೀಮೋಥೆರಪಿ ರಿಸೀವ್ ಮಾಡೋ ಟೈಮಿಗೂ ಅವರಿಗೆ ಓಟೋಟಾಕ್ಸಿಸಿಟಿ ಆಗೋ ಚಾನ್ಸಸ್ ಇದೆ. ಓಕೆ, ಜಾಸ್ತಿ ದಿನ ಪ್ರೊಲಾಂಗ್ಡ್ ಟ್ರೀಟ್ಮೆಂಟ್ ಯಾರು ತೊಗೋತಾ ಇದ್ದಾರೆ ಅವರಿಗೆ ಆಗೋ ಚಾನ್ಸಸ್ ಇದೆ. ಓಕೆ, ನೆಕ್ಸ್ಟ್
ಓಟೋಟಾಕ್ಸಿಕ್ ಡ್ರಗ್ಸ್. ಓಕೆ, ನೆಕ್ಸ್ಟ್ ನಾವು ನೋಡೋಣ ಓಟೋಟಾಕ್ಸಿಕ್ ಡ್ರಗ್ಸ್. ಫಸ್ಟ್ ಅಮೈನೋ ಗ್ಲೈಕೋಸೈಡ್ ಆ್ಯಂಟಿಬಯೋಟಿಕ್ಸ್. ಅಮೈನೋ ಗ್ಲೈಕೋಸೈಡ್ ಆ್ಯಂಟಿಬಯೋಟಿಕ್ಸ್ ಅಂದರೆ ಆ್ಯಂಟಿಬಯೋಟಿಕ್ ಮೆಡಿಸಿನ್ ಕೂಡ ಓಟೋಟಾಕ್ಸಿಸಿಟಿ ಕಾಸ್ ಮಾಡ್ಬೋದು. ಎಕ್ಸಾಂಪಲ್ ಝೆಂಟಾಮೈಸಿನ್, ಓಕೆ, ಟೋಬ್ರಾಮೈಸಿನ್, ಅಮಿಕ್ಯಾಸಿನ್. ಓಕೆ, ಸೊ ಇವು ಕಾಮನ್ ಡ್ರಗ್ಸ್. ಓಕೆ, ಕಾಮನ್ ಡ್ರಗ್ಸ್ ವಿಚ್ ಕ್ಯಾನ್ ಕಾಸ್ ಓಟೋಟಾಕ್ಸಿಸಿಟಿ. ಓಕೆ, ಇವೇನವೆ ಆ್ಯಂಟಿಬಯೋಟಿಕ್ಸ್ ಕಾಮನ್ ಆಗಿ ಯೂಸ್ ಮಾಡ್ತವೆ. ಓಕೆ, ಝೆಂಟಾಮೈಸಿನ್, ಟೋಬ್ರಾಮೈಸಿನ್ ಮತ್ತು ಅಮಿಕ್ಯಾಸಿನ್ ಕಾಮನ್ ಆಗಿ ಯೂಸ್ ಮಾಡ್ಬೋದು. ಓಕೆ, ಯೂಸ್ ಮಾಡಿದರೆ ಏನಾಗೋ ಓಟೋಟಾಕ್ಸಿಟಿ ಆಗೋ ಸಾಧ್ಯತೆ ಇರುತ್ತದೆ. ಓಕೆ, ನೆಕ್ಸ್ಟ್ ಕೀಮೋಥೆರಪಿ ಡ್ರಗ್ಸ್ ಅಂದರೆ ವಿಚ್ ಆರ್ ಯೂಸ್ಡ್ ಇನ್ ಕ್ಯಾನ್ಸರ್ ಪೇಷಂಟ್. ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ? ಕ್ಯಾನ್ಸರ್ ಪೇಷಂಟ್ ಒಳಗಡೆ ಪ್ರೊಲಾಂಗ್ಡ್ ಟ್ರೀಟ್ಮೆಂಟ್ ನಡೀತಾ ಇದೆ. ಓಕೆ, ಅದರ ಒಳಗಡೆ ಸಿಪ್ಲಾಟಿನ್, ಕಾರ್ಬೋಪ್ಲಾಟಿನ್ ಮತ್ತು ವೆಂಕ್ರಿಸ್ಟಿನ್. These are the chemotherapy drugs which can cause ototoxicity. ಓಕೆ, ಕೀಮೋಥೆರಪಿ ಡ್ರಗ್ಸ್ ಇವೆ ಮೂರು, ಇವೇನು ಕಾಸ್ ಮಾಡ್ಬೋದು? ಓಟೋಟಾಕ್ಸಿಸಿಟಿ ಕಾಸ್ ಮಾಡ್ಬೋದು. ಓಕೆ, ಇಂಪಾರ್ಟೆಂಟ್ ಇವೆ, ಮೊದಲನೇ ಎಕ್ಸಾಮ್ ಒಳಗಡೆ ಕೇಳಿದ್ರು ಓಟೋಟಾಕ್ಸಿಸಿಟಿ ಡ್ರಗ್ಸ್. ಓಕೆ, ಲಿಸ್ಟ್ ಎನಿ 4 ಓಟೋಟಾಕ್ಸಿಕ್ ಡ್ರಗ್ಸ್ ಅಂತ ಕೇಳಿದರು. ಸೊ ನೀವು ಇದನ್ನು ಬರಿಬೋದು. ಓಕೆ, ಆ್ಯಂಟಿಬಯೋಟಿಕ್ ಒಳ್ಳಿ ಝೆಂಟಾಮೈಸಿನ್, ಟೋಬ್ರಾಮೈಸಿನ್ ಮತ್ತು ಅಮಿಕ್ಯಾಸಿನ್. ಕೀಮೋಥೆರಪಿ ಒಳಗಡೆ ಏನಿದೆ? ಸಿಪ್ಲಾಟಿನ್, ಓಕೆ, ಸಿಸ್ಪ್ಲಾಟಿನ್ ಮತ್ತು ಕಾರ್ಬೋಪ್ಲಾಟಿನ್ ಮತ್ತು ವೆಂಕ್ರಿಸ್ಟಿನ್. ಓಕೆ, ಇವು ಮೆಡಿಸಿನ್ಸ್ ಇದ್ದಾವೆ. ನೆಕ್ಸ್ಟ್ ಡೈಯೂರಿಟಿಕ್ಸ್, ಲೂಪ್ ಡೈಯೂರಿಟಿಕ್ಸ್. ಓಕೆ, ಲೂಪ್ ಡ್ರೈಯೂರಿಟಿಕ್ಸ್ ಇದ್ರ ಒಳಗಡೆ ಯಾವ? ಫ್ರೂಸೊಮೈಡ್, ಲ್ಯಾಸಿಕ್ಸ್ ಅಂತ ಅಂತೀವಲ್ಲ, ಫ್ರೂಸೊಮೈಡ್. ಸೊ ಬಾಡಿ ಒಳಗಡೆ ಜಾಸ್ತಿ ಫ್ಲೂಡ್ ಆಗಿದೆ ಅಂದರೆ ಹೊರಗೆ ರಿಮೂವ್ ಮಾಡೋಕ್ಕೆ. ಓಕೆ, ಏನು ಮಾಡ್ತಾರೆ? ರಿಮೂವ್ ಎಕ್ಸೆಸಿವ್ ಫ್ಲೂಯಿಡ್ ಫ್ರಮ್ ದಿ ಬಾಡಿ. ಸೊ ಅದಕ್ಕೋಸ್ಕರ ನಾವು ಫ್ರೂಸೊಮೈಡ್ ಯೂಸ್ ಮಾಡ್ತೀವಿ. ಓಕೆ, ಸೊ ಫ್ರೂಸೊಮೈಡ್ ಅಥವಾ ಏನಂತೀವಿ ಬುಮೆಟನೈಡ್ ಅಥವಾ ಟರ್ಸೆಮೈಡ್, ಇವೆಲ್ಲ ಏನಿವೆ? ಇವೆಲ್ಲ ಲೂಪ್ ಡೈಯೂರಿಟಿಕ್ಸ್ ಇವೆ. ಓಕೆ, ನಮ್ಮ ಬಾಡಿಯಿಂದ ಎಕ್ಸೆಸಿವ್ ಫ್ಲೂಡನ್ನು ಹೊರಗೆ ಹಾಕೋಕ್ಕೆ ನಾವು ಏನು ಮಾಡ್ತಾಯಿವಿ? ಮೆಡಿಸಿನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಡೈಯೂರಿಟಿಕ್ಸ್ ಕೂಡ ಮಾಡಿದ್ರು ಏನಾಗಬಹುದು? ನಮಗೆ ಓಟೋಟಾಕ್ಸಿಸಿಟಿ ಆಗಬಹುದು. ಓಕೆ, ಓಟೋಟಾಕ್ಸಿಸಿಟಿ, ನಮ್ಮ ಇಯರ್ ಡ್ಯಾಮೇಜ್ ಆಗಬಹುದು ಡ್ಯೂ ಟು ದೀಸ್ ಮೆಡಿಸಿನ್ಸ್. ಓಕೆ, ನೆಕ್ಸ್ಟ್ ನಾನ್ ಸ್ಟಿರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್. ಓಕೆ, ಓಕೆ, ಏನು ಇವು? ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್. ಎಕ್ಸಾಂಪಲ್ ಫಾರ್ ಇಬುಪ್ರೋಫಿನ್ ಆ್ಯಂಡ್ ಆಸ್ಪಿರಿನ್. ಏನು? ಇಬುಪ್ರೋಫಿನ್ ನೀವು ಹೈ ಡೋಸ್ ಆಗಿ ಅಥವಾ ಆಸ್ಪಿರಿನ್ ನೀವು ಹೈ ಡೋಸ್ ಆಗಿ ನಿಮ್ಮ ಬಾಡಿ ಪೇನ್ ಆಗ್ತಾ ಇದೆ, ಆವಾಗ ನೀವು ಯೂಸ್ ಮಾಡ್ತೀರ ಅಂತ ತಿಳ್ಕೊಳ್ಳಿ. ಓಕೆ, ಆವಾಗ ನೀವು ಯೂಸ್ ಮಾಡಿದರೆ ಏನಾಗ್ಬೋದು? ನಿಮಗೆ ಓಟೋಟಾಕ್ಸಿಸಿಟಿ ಆಗಬಹುದು. ಓಟೋಟಾಕ್ಸಿಸಿಟಿ, ನಿಮ್ಮ ಇಯರ್ ಡ್ಯಾಮೇಜ್ ಆಗ್ಬೋದು. ಓಕೆ, ಇನ್ನು ಹೈ ಡೋಸಸ್ ನೆನಪಿರಲಿ, ಹೈ ಡೋಸಸ್. ಲೋ ಡೋಸ್ ಒಳಗಡೆ ತೊಗೊಂಡ್ರೆ ಆಗೋ ಚಾನ್ಸಸ್ ಇರಲ್ಲ. ಹೈ ಡೋಸ್ ಇಬುಪ್ರೋಫಿನ್ ಮತ್ತು ಆಸ್ಪಿರಿನ್ ನೀವು ಹೈ ಡೋಸ್ ಒಳಗಡೆ ತೊಗೊಂಡ್ರಿ ಅಂದರೆ ನಿಮಗೆ ಓಟೋಟಾಕ್ಸಿಸಿಟಿ ಆಗೋ ಸಾಧ್ಯತೆ ಇದೆ. ನೆಕ್ಸ್ಟ್ ಕ್ವಿನಿನ್ ಇಂಪಾರ್ಟೆಂಟ್ ಇದೆ. ಕ್ವಿನಿನ್, ಓಕೆ, ಯಾಕೆ ಯೂಸ್ ಮಾಡ್ತೀವಿ? ಟು ಟ್ರೀಟ್ ಮಲೇರಿಯಾ. ಓಕೆ, ಮಲೇರಿಯಾ ಇದೆಲ್ಲ, ಅದನ್ನು ನಾವು ಟ್ರೀಟ್ ಮಾಡೋಕ್ಕೆ ನಾವು ಕ್ವಿನಿನ್ ಯೂಸ್ ಮಾಡ್ತೀವಿ. ಓಕೆ, ಯಾವ್ದು ಯೂಸ್ ಮಾಡ್ತೀವಿ? ಕ್ವಿನಿನ್. ಓಕೆ, ಇದು ಕೂಡ ನಾವು ಯೂಸ್ ಮಾಡಿದರೆ ಓಟೋಟಾಕ್ಸಿಸಿಟಿ ಆಗೋ ಸಾಧ್ಯತೆ ಇರುತ್ತದೆ. ಓಕೆ, ಐ ಥಿಂಕ್ ಕಾಸಸ್ ಎಲ್ಲ ಅರ್ಥ ಆಗಿರ್ಬೋದು. ಓಕೆ, ಫಸ್ಟ್ ಹೈ ರಿಸ್ಕ್ ಗ್ರೂಪ್ ಒಳಗಡೆ ಯಾರ್ದು ರೀನಲ್ ಫಂಕ್ಷನ್ ಸರಿಯಾಗಿಲ್ಲ, ಯಾರು ಕಿಡ್ನಿ ಫಂಕ್ಷನ್ ಸರಿಯಾಗಿ ಮಾಡ್ತಾ ಇಲ್ಲ ಅವ್ರಿಗೆ ಆಗ್ಬೋದು. ಎಲ್ಡರ್ಲಿ ಪೇಷಂಟ್ಗಳಿಗೆ 65ಗಿಂತ ಜಾಸ್ತಿ ಏಜ್ ಆಗಿದ್ದರೆ ಆಗ್ಬೋದು. ಅಥವಾ ಯಾರು ಓಟೋಟಾಕ್ಸಿಸಿಟಿ ಅಂದರೆ ಇಷ್ಟು ಡ್ರಗ್ಸ್ಗಳು ಯಾರು ಜಾಸ್ತಿ ತಗೋತಾ ಇದ್ದಾರಲ್ಲ ಅವ್ರಿಗೆ ಆಗ್ಬೋದು. ಮತ್ತು ಪೇಷಂಟ್ ಅಂಡರ್ ಪ್ರೊಲಾಂಗ್ಡ್ ಟ್ರೀಟ್ಮೆಂಟ್, ಜಾಸ್ತಿ ದಿವಸ ಯಾರು ಟ್ರೀಟ್ಮೆಂಟ್ ಮಾಡ್ಕೋತಾ ಇದ್ದಾರೆ, 5 ತಿಂಗಳು 6 ತಿಂಗಳು ಯಾರು ಟ್ರೀಟ್ಮೆಂಟ್ ಮಾಡ್ತಾರಲ್ಲ ಅವರಿಗಾಗೋ ಸಾಧ್ಯತೆ ಜಾಸ್ತಿ ಇದೆ. ಮತ್ತು ಓಟೋಟಾಕ್ಸಿಕ್ ಡ್ರಗ್ಸ್. ಓಕೆ, ಆ್ಯಂಟಿಬಯೋಟಿಕ್ಸ್, ಝೆಂಟಾಮೈಸಿನ್, ಟೋಬ್ರಾಮೈಸಿನ್, ಅಮಿಕ್ಯಾಸಿನ್, ಕೀಮೋಥೆರಪಿ ಡ್ರಗ್ಸ್, ಲೂಪ್ ಡೈಯೂರಿಟಿಕ್ಸ್ ಮತ್ತು ನಾನ್ ಸ್ಟಿರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಮತ್ತು ಕ್ವಿನಿನ್. ಓಕೆ, ಆ್ಯಂಟಿ ಮಲೇರಿಯಲ್ ಡ್ರಗ್ಸ್ ಅಂತಲೂ ಅಂತೀವಿ ಇದನ್ನು. ಓಕೆ, ಏನಂತೀವಿ? ಆ್ಯಂಟಿ ಮಲೇರಿಯಲ್ ಡ್ರಗ್ಸ್ ತಗೊಂಡ್ರೆ ಏನಾಗ್ಬೋದು? ನಮಗೆ ಓಟೋಟಾಕ್ಸಿಸಿಟಿ ಆಗೋ ಸಾಧ್ಯತೆ ಇರುತ್ತದೆ. ಓಕೆ, ನೆಕ್ಸ್ಟ್ ಓಟೋಟಾಕ್ಸಿಸಿಟಿ ಆದರೆ ನಮ್ಮ ಇಯರ್ ಡ್ಯಾಮೇಜ್ ಆದಾಗ ಏನೇನು ಸೈನ್ ಆ್ಯಂಡ್ ಸಿಮ್ಟಮ್ಸ್ ಕಾಣ್ಬೋದು, ಏನೇನು ನಮಗೆ ಕ್ಲಿನಿಕಲ್ ಫೀಚರ್ ಕಾಣ್ಬೋದು, ಏನೇನು ನಮಗೆ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ನಾವು ನೋಡಬಹುದು ಅಂದರೆ ಹಿಯರಿಂಗ್ ಲಾಸ್. ಫಸ್ಟ್ ಏನಿದೆ? ಹಿಯರಿಂಗ್ ಲಾಸ್. ಓಕೆ, ಹಿಯರಿಂಗ್ ಲಾಸ್ ಆಗುತ್ತೆ. ನಮ್ಮ ಇಯರ್ ಏನಾಗಿದೆ? ಡ್ಯಾಮೇಜ್ ಇದೆ, ಹಿಯರಿಂಗ್ ಲಾಸ್ ಆಗಿದೆ. ಟಿನಿಟಸ್, ರಿಂಗಿಂಗ್ ಆಫ್ ಇಯರ್ ಆಗಿದೆ. ಏನಾಗಿದೆ? ರಿಂಗಿಂಗ್ ಆಫ್ ಇಯರ್ ಏನಾಗಿದೆ? ಇಲ್ಲಿ ರಿಂಗಿಂಗ್ ಆಫ್ ಇಯರ್ ಆಗಿದೆ. ಫುಲ್ನೆಸ್ ಇನ್ ದಿ ಇಯರ್, ಏನು ಫೀಲ್ ಆಗ್ತಾ ಇದೆ ನಮಗೆ? ಇಯರ್ ಒಳಗಡೆ ಏನು ತುಂಬಿಕೊಂಡಿದೆ ಆ ಥರ ನಮಗೆ ಫೀಲ್ ಆಗ್ತಾ ಇದೆ. ನೆಕ್ಸ್ಟ್ ವರ್ಟಿಗೋ, ತಲೆ ಸುತ್ತಾ ಇದೆ. ಓಕೆ, ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಏನಾಗ್ತಾ ಇದೆ? ಇಂಬ್ಯಾಲೆನ್ಸ್ ಆಗ್ತಾ ಇದೆ. ನಮಗೆ ತಲೆ ಸುತ್ತಾ ಇದೆ, ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಮತ್ತು ನಿಸ್ಟ್ಯಾಗ್ಮಸ್,
ನಿಸ್ಟ್ಯಾಗ್ಮಸ್ ಅಂದರೆ ಏನು, ನಮ್ಮ ಕಣ್ಣುಗಳು ಮೂಮೆಂಟ್ ಆಗ್ತಾ ಇದೆ, ಇನ್ವಾಲಂಟರಿ ಮೂಮೆಂಟ್ ಆಫ್ ಅವರ್ ಐಸ್, ನಮ್ಮ ಕಣ್ಣುಗಳವಲ್ಲ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಓಕೆ, ಯಾವಾಗ ವರ್ಟಿಗೋ ಆಗುತ್ತೆ, ತಲೆ ಸುತ್ತುತ್ತೆ, ಅವಾಗ ನಮ್ಮ ಕಣ್ಣುಗಳು ಆ ಕಡೆ ಈ ಕಡೆ ಆಟೋಮೆಟಿಕ್ ಹೋಗ್ತವೆ, ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಅದಕ್ಕೆ ಏನಂತೀವಿ ನಾವು, ನಿಸ್ಟ್ಯಾಗ್ಮಸ್ ಅಂತೀವಿ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ನಾಸಿಯಾ ಆ್ಯಂಡ್ ವಾಮಿಟಿಂಗ್. ಓಕೆ, ಸೊ ನಿಮಗೆ ತಲೆ ಸುತ್ತಿದಾಗ ಏನಾಗ್ಬೋದು, ನಾಸಿಯಾ ವಾಮಿಟಿಂಗ್ ಆಗುತ್ತೆ. ಓಕೆ, ನಿಮ್ಗೆ ಏನಾಗುತ್ತೆ, ನಾಸಿಯಾ ವಾಮಿಟಿಂಗ್ನೂ ಇರುತ್ತೆ. ಸೈನ್ ಆ್ಯಂಡ್ ಸಿಂಪ್ಟಮ್ ಅರ್ಥ ಆಗಿರ್ಬೋದು, ಹಿಯರಿಂಗ್ ಲಾಸ್, ಟಿನಿಟಸ್, ಫುಲ್ನೆಸ್ ಇನ್ ದಿ ಇಯರ್, ವರ್ಟಿಗೋ, ಇಂಬ್ಯಾಲೆನ್ಸ್ ಆ್ಯಂಡ್ ನಿಸ್ಟ್ಯಾಗ್ಮಸ್ ಅಂದರೆ ಇನ್ವಾಲಂಟ್ರಿ ಮೂವ್ಮೆಂಟ್ ಆಫ್ ದಿ ಐ ಆ್ಯಂಡ್ ನಾಸಿಯಾ ಆ್ಯಂಡ್ ವಾಮಿಟಿಂಗ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಐ ಥಿಂಕ್ ನಿಮಗೆ ಸೈನ್ ಆ್ಯಂಡ್ ಸಿಂಪ್ಟಮ್ಸ್, ಕ್ಲಿನಿಕಲ್ ಫೀಚರ್ಸ್ ಅಥವಾ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ಡಯಾಗ್ನೋಸಿಸ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಡಯಾಗ್ನೋಸ್ಟಿಕ್ ಇವ್ಯಾಲ್ಯುವೇಷನ್ ನಾವು ಏನೇನು ಮಾಡ್ತೀವಿ ಅಂತ ನಾವು ಸ್ಟಡಿ ಮಾಡೋಣ. ಓಕೆ, ಫಸ್ಟ್ ಹಿಸ್ಟ್ರಿ ಕಲೆಕ್ಷನ್. ಓಕೆ, ಹಿಸ್ಟ್ರಿ ಕಲೆಕ್ಷನ್ ಅಂದರೆ ನಿಮಗೇನಾದರೂ ಕ್ಯಾನ್ಸರ್ ಇತ್ತಾ, ಓಕೆ, ನೀವೇನಾದರೂ ಓಟೋಟಾಕ್ಸಿಸಿಟಿ ಡ್ರಗ್ ಯೂಸ್ ಮಾಡಿರಾ, ಅಥವಾ ನಿಮಗೇನಾದರೂ ಮಲೇರಿಯಾ, ಆ್ಯಂಟಿ ಮಲೇರಿಯಾ ನೀವು ಡ್ರಗ್ಸ್ ಕ್ವಿನಿನ್ ತೊಗೊಂಡಿರಾ ಅಂತ ನಾವೇನು ಕೇಳ್ತೀವಿ, ಹಿಸ್ಟ್ರಿ ಕಲೆಕ್ಷನ್ ಮಾಡ್ತೀವಿ. ಫಿಸಿಕಲ್ ಎಕ್ಸಾಮಿನೇಷನ್, ಓಕೆ, ಹೆಡ್ ಟು ಫುಟ್ ಎಕ್ಸಾಮಿನೇಷನ್ ನಾವು ಇದರಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಆಡಿಯೋಮೆಟ್ರಿ ಅಂದರೆ ನಾವು ಹಿಯರಿಂಗ್ ಟೆಸ್ಟ್ ಮಾಡ್ತೀವಿ. ಓಕೆ, ಹಿಯರಿಂಗ್ ಟೆಸ್ಟ್ ಮಾಡ್ತೀವಿ. ಏನು ಮಾಡ್ತೀವಿ, ಹಿಯರಿಂಗ್ ಟೆಸ್ಟ್ ಮಾಡ್ತೀವಿ. ಓಕೆ, ಹಿಯರಿಂಗ್ ಲಾಸ್ ಇದೆ ಏನೋ ಅಂತ ಕನ್ಫರ್ಮ್ ಮಾಡೋಕ್ಕೆ ನಾವು ಹಿಯರಿಂಗ್ ಟೆಸ್ಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸಿರಮ್ ಡ್ರಗ್ ಲೆವೆಲ್ ಮಾನಿಟರಿಂಗ್. ಸಿರಮ್ ಡ್ರಗ್ ಲೆವೆಲ್ ಮಾನಿಟರಿಂಗ್ ಅಂದರೆ ಬ್ಲಡ್ ಒಳಗಡೆ ಮೆಡಿಸಿನ್ ಎಷ್ಟಿದೆ, ಮೆಡಿಸಿನ್ ಅಥವಾ ಡ್ರಗ್ ಎಷ್ಟಿದೆ. ಓಕೆ, ಡ್ರಗ್ ಬ್ಲಡ್ ಒಳಗಡೆ ಜಾಸ್ತಿ ಇದೆನಾ ಅಥವಾ ಕಡಿಮೆ ಇದೆನಾ, ಓವರ್ ಡೋಸ್ ಆಗಿದೆನಾ ಅಂತ ನಾವು ನೋಡೋಕ್ಕೆ ಏನು ಮಾಡ್ತೀವಿ, ಸಿರಮ್ ಡ್ರಗ್ ಲೆವೆಲ್. ಸಿರಮ್ ಅಂದರೆ ನಮ್ಮ ಬ್ಲಡ್ಡಿನ ಒಳಗಡೆ ಡ್ರಗ್ ಲೆವೆಲ್ ಎಷ್ಟಿದೆ ಅಂತ ನಾವು ಚೆಕ್ ಮಾಡ್ತೀವಿ. ನೆಕ್ಸ್ಟ್ ವೆಸ್ಟಿಬುಲಾರ್ ಟೆಸ್ಟ್. ವೆಸ್ಟಿಬುಲಾರ್ ಅಂದರೆ ಬ್ಯಾಲೆನ್ಸ್ ಟೆಸ್ಟ್ ಮಾಡ್ತೀವಿ. ಓಕೆ, ಬ್ಯಾಲೆನ್ಸ್ ಅದನ್ನು ಅಥವಾ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಇದೆನಾ ಅಂತ ನಾವು ವೆಸ್ಟಿಬುಲಾರ್ ಟೆಸ್ಟ್. ವೆಸ್ಟಿಬುಲಾರ್ ಅಂದರೆ ಬ್ಯಾಲೆನ್ಸಿಂಗ್. ಓಕೆ, ಬ್ಯಾಲೆನ್ಸಿಂಗ್. ನೆಕ್ಸ್ಟ್ ಎಲೆಕ್ಟ್ರೋಕಾಕ್ಲಿಯೋಗ್ರಾಫಿ ಅಂದರೆ ಸೊ ನಮ್ಮ ಕಾಕ್ಲಿಯಾ ಇದೆಯಲ್ಲ, ನಮ್ಮ ಕಾಕ್ಲಿಯಾ ಇದೆ, ಈ ರೌಂಡ್ ಸ್ನೇಲ್ ಥರ ಇದೆಯಲ್ಲ, ಇದು ಪಾರ್ಟ್ ಕಾಕ್ಲಿಯಾ ಇದೆಯಲ್ಲ, ಏನು ಮಾಡುತ್ತೆ ಇದು. ಓಕೆ, ಈ ಪಾರ್ಟ್ ಏನು ಮಾಡುತ್ತೆ ಅಂದರೆ ಇಟ್ ಕನ್ವರ್ಟ್ಸ್ ಸೌಂಡ್ ವೇವ್ಸ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಓಕೆ, ಸೊ ಅದೇ ನೋಡ್ತಾ ಇದ್ದೀವಿ ನಾವು, ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡ್ತಾ ಇದೆನಾ ಇಲ್ಲನಾ ಅಂತ ನೋಡ್ತೀವಿ. ಓಕೆ, ರೆಕಾರ್ಡಿಂಗ್ ಎಲೆಕ್ಟ್ರಿಕಲ್ ಸಿಗ್ನಲ್ ಜನರೇಟೆಡ್ ಇನ್ ದಿ ಇನ್ನರ್ ಇಯರ್. ಓಕೆ, ಇನ್ನರ್ ಇಯರ್ ಒಳಗಡೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಜನ್ರೇಟ್ ಆಗ್ತಾ ಇದ್ದಾವಾ ಇಲ್ಲ, ಅಥವಾ ಬ್ರೇನ್ ಸಿಗ್ನಲ್ಸ್ ಜನ್ರೇಟ್ ಆಗ್ತಾ ಇದ್ದಾವಾ ಇಲ್ಲ ಅಂತ ನಾವು ಏನು ಮಾಡ್ತಾ ಇದ್ದೀವಿ, ಎಲೆಕ್ಟ್ರೋಕಾಕ್ಲಿಯೋಗ್ರಾಫಿ ಒಳಗಡೆ ಚೆಕ್ ಮಾಡ್ತಾ ಇದ್ದೀವಿ. ಓಕೆ, ಆ್ಯಂಡ್ ಆಡಿಟರಿ ನರ್ವ್ ಆಫ್ಟರ್ ಸ್ಟಿಮ್ಯುಲೇಟೆಡ್ ಬೈ ಸೌಂಡ್. ಓಕೆ, ಸೌಂಡ್ ಹೋದಾಗ ಅಂದರೆ ಏನು, ಸೌಂಡ್ ಒಳಗಡೆ ಹೋದಾಗ ಅಲ್ಲಿ ಎಲೆಕ್ಟ್ರಿಕಲ್ ಸಿಗ್ನಲ್ ಜನ್ರೇಟ್ ಆಗ್ತಾ ಇದ್ದಾವಾ ಇಲ್ಲ ಅಂತ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಎಲೆಕ್ಟ್ರೋನಿಸ್ಟ್ಯಾಗ್ಮೋಗ್ರಾಫಿ. ಓಕೆ, ನಿಸ್ಟ್ಯಾಗ್ಮೋ ಅಂದರೆ ಏನು ಓಕೆ, ನಿಸ್ಟ್ಯಾಗ್ಮಸ್ ಅಂದರೆ ಏನು, ನಿಸ್ಟ್ಯಾಗ್ಮಸ್ ಅಂದರೆ ಇನ್ವಾಲಂಟರಿ ಮೂಮೆಂಟ್ ಆಫ್ ಐಸ್. ಓಕೆ, ಮೂಮೆಂಟ್ ಆಫ್ ಐಸ್. ಓಕೆ, ನಮ್ಮ ಕಣ್ಗಳು ಆ ಕಡೆ ಈ ಕಡೆ ಆಟೋಮೆಟಿಕಲಿ ಇನ್ವಾಲಂಟರಿ, ನಮ್ಮ ಕಂಟ್ರೋಲ್ ಒಳಗಡೆ ಇರಲಾರ್ದೆ ಮೂಮೆಂಟ್ ಆಗ್ತಾವಿಲ್ಲ, ಅದನ್ನು ನಾವು ಅಸೆಸ್ ಮಾಡೋಕ್ಕೆ ನಿಸ್ಟ್ಯಾಗ್ಮೋಗ್ರಾಫಿ ಮಾಡ್ತೀವಿ. ಓಕೆ, ನಿಸ್ಟ್ಯಾಗ್ಮಸನ್ನು ಅಸೆಸ್ ಮಾಡೋಕ್ಕೆ ನಮ್ಮ ಕಣ್ಣುಗಳನ್ನು ಇನ್ವಾಲಂಟ್ರಿ ಐ ಮೂಮೆಂಟ್ ಆಗ್ತಾ ಇದೆಯಲ್ಲ, ಐ ಮೂಮೆಂಟ್ ಏನಾಗ್ತಾ ಇದೆ, ಇನ್ವಾಲಂಟ್ರಿ ಮೂಮೆಂಟ್ ಆಗ್ತಾ ಇದೆ. ಒಂದು ಐಬಾಲ್ ಈ ಕಡೆ ಇದ್ದರೆ ಮತ್ತೊಂದು ಐಬಾಲ್ ಈ ಕಡೆ ಹೋಗ್ತಾ ಇದೆ. ಓಕೆ, ಏನಾಗ್ತಾ ಇದೆ ಅಲ್ಲಿ, ಇಂಪ್ರಾಪರ್ ಮೂಮೆಂಟ್. ಓಕೆ, ನಮ್ಮದು ಇನ್ವಾಲಂಟ್ರಿ ಮೂಮೆಂಟ್ ಆಗ್ತಾ ಇದೆ, ಅದನ್ನು ನಾವು ಅಸೆಸ್ ಮಾಡೋಕ್ಕೆ ಎಲೆಕ್ಟ್ರೋನಿಸ್ಟ್ಯಾಗ್ಮೋಗ್ರಾಫಿ ಮಾಡ್ತೀವಿ. ಓಕೆ, ಐ ಥಿಂಕ್ ಡಯಾಗ್ನೋಸಿಸ್ ಅರ್ಥ ಆಗಿರ್ಬೋದು. ಡಯಾಗ್ನೋಸಿಸ್, ಹಿಸ್ಟ್ರಿ ಕಲೆಕ್ಷನ್, ಫಿಸಿಕಲ್ ಎಕ್ಸಾಮಿನೇಷನ್, ಆಡಿಯೋಮೆಟ್ರಿ ಮಾಡ್ತೀವಿ, ಸಿರಮ್ ಡ್ರಗ್ ಲೆವೆಲ್ ಮಾಡ್ತೀವಿ, ವೆಸ್ಟಿಬುಲಾರ್ ಫಂಕ್ಷನ್ ಟೆಸ್ಟ್ ಮಾಡ್ತೀವಿ, ಮತ್ತು ಎಲೆಕ್ಟ್ರೋಕಾಕ್ಲಿಯೋಗ್ರಾಫಿ ಮತ್ತು ನಿಸ್ಟ್ಯಾಗ್ಮೋಗ್ರಾಫಿ ಮಾಡ್ತೀವಿ. ನಿಸ್ಟ್ಯಾಗ್ಮೋಗ್ರಾಫಿ ಅಂದರೆ ನಾವೇನು, ಇನ್ವಾಲಂಟ್ರಿ ಮೂಮೆಂಟ್ ಆಫ್ ಐ ಆಗ್ತಾ ಇದೆ ಅಲ್ಲ, ಅದನ್ನು ನಾವು ಟೆಸ್ಟ್ ಮಾಡ್ತೀವಿ ಎಷ್ಟು ಆಗ್ತಾ ಇವೆ ಅಂತೆ. ಓಕೆ, ನೆಕ್ಸ್ಟ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಏನು ಮಾಡೋಣ. ಓಕೆ, ನಾವು ಇದನ್ನು ಮೆಡಿಸಿನ್ ಕೊಟ್ಟು ಹೇಗೆ ಕಡಿಮೆ ಮಾಡ್ಬೋದು. ಓಕೆ, ಫಸ್ಟ್ ಏನು, ಅರ್ಲಿ ರಿಕಾಗ್ನಿಷನ್ ಆ್ಯಂಡ್ ಡಿಸ್ಕಂಟಿನ್ಯೂಯೇಷನ್ ಆಫ್ ಡ್ರಗ್ಸ್. ಓಕೆ, ನೀವು ಡ್ರಗ್ಸ್ ತೊಗೋತಾ ಇದ್ದೀರಿ ಅಂತ ಅರ್ಥ. ಓಕೆ, ನೀವು ಕ್ವಿನಿನ್ ತೊಗೋತಾ ಇದ್ದೀರಿ, ಅಥವಾ ನೀವು ಯಾವುದು ಅಮಿಕ್ಯಾಸಿನ್ ತೊಗೋತಾ ಇದ್ದೀರಿ. ಏನು ತೊಗೋತಾ ಇದ್ದೀರಿ, ಅಮಿಕ್ಯಾಸಿನ್ ತೊಗೋತಾ ಇದ್ದೀರಿ. ಓಕೆ, ಅಮಿಕ್ಯಾಸಿನ್ ಮೆಡಿಸಿನ್ ತೊಗೋತಾ ಇದ್ದೀರಿ. ಸೊ ಅದನ್ನು ಅರ್ಲಿ ರಿಕಾಗ್ನಿಷನ್ ಮಾಡಬೇಕು, ಬೇಗ ಅರ್ಲಿ ಡಿಟೆಕ್ಷನ್ ಮಾಡಬೇಕು. ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಡಿಸ್ಕಂಟಿನ್ಯೂ ಮಾಡಬೇಕು, ಡ್ರಗ್ ತೊಗೊಳ್ಳೋದನ್ನು ಬಿಟ್ಟುಬಿಡಬೇಕು. ಓಕೆ, ನೀವು ಹಾಗೆ ತೊಗೊಂಡ್ರೆ ನಿಮ್ಗೆ ಓಟೋಟಾಕ್ಸಿಸಿಟಿ ಸಿವಿಯರ್ ಆಗ್ಬೋದು. ಓಕೆ, ಓಟೋಟಾಕ್ಸಿಸಿಟಿ ಜಾಸ್ತಿ ಆಗ್ಬೋದು. ಅದಕ್ಕೋಸ್ಕರ ನೀವು ಏನು ಮಾಡ್ತಾ ಇದ್ದೀರಿ, ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೀರಿ. ನೆಕ್ಸ್ಟ್ ಹಿಯರಿಂಗ್ ಏಡ್ಸ್.
ಇನ್ ಕೇಸ್ ಆಫ್ ಸಿವಿಯರ್ ಹಿಯರಿಂಗ್ ಲಾಸ್, ಓಕೆ ನಿಮಗೆ ಜಾಸ್ತಿ ಹಿಯರಿಂಗ್ ಲಾಸ್ ಆಗಿದ್ದರೆ ನೀವು ಹಿಯರಿಂಗ್ ಏಡ್ಸನ್ನು ಯೂಸ್ ಮಾಡ್ಬೋದು. ಓಕೆ ಹಿಯರಿಂಗ್ ಏಡ್ಸನ್ನು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಡಿಸ್ಈಕ್ವಿಲಿಬ್ರಿಯಮ್ should be treated with reassurance and regular physiotherapy including vestibular exercise. ಡಿಸ್ಈಕ್ವಿಲಿಬ್ರಿಯಮ್ ಅಂದರೆ ಇಂಬ್ಯಾಲೆನ್ಸ್ ಏನಾಗ್ತಾ ಇದೆ, ಇಂಬ್ಯಾಲೆನ್ಸ್ ಫೀಲ್ ಆಗ್ತಾ ಇದೆ, ನಿಮಗೆ ಏನಾಗ್ತಾ ಇದೆ, ಇಂಬ್ಯಾಲೆನ್ಸ್ ಫೀಲ್ ಆಗ್ತಾ ಇದೆ. ಇಂಬ್ಯಾಲೆನ್ಸ್ ನಿಮಗೆ ಫೀಲ್ ಆಗ್ತಾ ಇದೆ, ಜಾಸ್ತಿ ಆಯಿತು ಅಂದರೆ ಅದಕ್ಕೆ ಹೇಗೆ ಟ್ರೀಟ್ ಮಾಡಬೇಕಂದ್ರೆ ರಿಅಶ್ಯೂರೆನ್ಸ್, ಓಕೆ ಎಷ್ಟು ನಿಮ್ಗೆ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಮತ್ತು ರೆಗ್ಯುಲರ್ ಫಿಸಿಯೋಥೆರಪಿ, ಓಕೆ ಫಿಸಿಯೋಥೆರಪಿ ಮಾಡಬೇಕು, ಮತ್ತು ವೆಸ್ಟಿಬುಲರ್ ಬ್ಯಾಲೆನ್ಸ್ ಎಕ್ಸಸೈಸನ್ನು ಮಾಡಬೇಕು. ಓಕೆ ವಾಕಿಂಗ್ ಎಕ್ಸಸೈಸನ್ನು ನೀವು ಮಾಡಬೇಕು, ಬ್ಯಾಲೆನ್ಸ್ ಎಕ್ಸಸೈಸನ್ನು ನೀವು ಮಾಡಬೇಕು. ಓಕೆ ಡಿಸ್ಈಕ್ವಿಲಿಬ್ರಿಯಮ್ ಅಂದರೆ ಇಂಬ್ಯಾಲೆನ್ಸ್. ಓಕೆ ನೆಕ್ಸ್ಟ್ ಅವಾಯ್ಡೆನ್ಸ್ ಆಫ್ ವಾಕಿಂಗ್ ಇನ್ ಡಾರ್ಕ್ ಪ್ಲೇಸಸ್. ಓಕೆ ಡಾರ್ಕ್ನೆಸ್, ನೀವು ಡಾರ್ಕ್ನೆಸ್ ಒಳಗಡೆ ಅವಾಯ್ಡ್ ಮಾಡಬೇಕು ವಾಕಿಂಗನ್ನು. ಓಕೆ ಯಾಕಂದರೆ ನಿಮ್ಮದು ಇಂಬ್ಯಾಲೆನ್ಸ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ನೀವು ಫಾಲ್ ಆಗ್ಬೋದು, ಬೀಳಬಹುದು, ಕೆಳಗಡೆ ಬೀಳಬಹುದು. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಅವಾಯ್ಡ್ ಮಾಡಬೇಕು ಡಾರ್ಕ್ನೆಸ್ ಒಳಗಡೆ ವಾಕಿಂಗ್ ಮಾಡೋಕೆ. ಓಕೆ ನೈಟ್ ಟೈಮಲ್ಲಿ ವಾಕಿಂಗ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಅವಾಯ್ಡ್ ಅನ್ನೆಸೆಸರಿ ಹೆಡ್ ಮೂಮೆಂಟ್. ಓಕೆ ನೀವು ಅನ್ನೆಸೆಸರಿ ಹೆಡ್ ಮೂಮೆಂಟನ್ನು ಅವಾಯ್ಡ್ ಮಾಡಬೇಕು. ಏನಾಗುತ್ತೆ ಅನ್ನೆಸೆಸರಿ ಹೆಡ್ ಮೂಮೆಂಟ್ ಮಾಡಿದರೆ ಅಂದರೆ ಇಂಬ್ಯಾಲೆನ್ಸ್ ಆಗುತ್ತೆ. ಓಕೆ ಇಂಬ್ಯಾಲೆನ್ಸ್ ಆಗುತ್ತೆ, ಅದನ್ನು ನಾವು ಪ್ರಿವೆಂಟ್ ಮಾಡಬೇಕು ಅಂದರೆ ನಾವು ಏನು ಮಾಡಬೇಕು, ಅವಾಯ್ಡ್ ಮಾಡಬೇಕು. ನಾವು ಅವಾಯ್ಡ್ ಅನ್ನೆಸೆಸರಿ ಹೆಡ್ ಮೂಮೆಂಟ್ಸನ್ನು ಅವಾಯ್ಡ್ ಮಾಡಬೇಕು. ಓಕೆ ಜಾಸ್ತಿ ಹೆಡ್ ಮೂಮೆಂಟ್ ಮಾಡಬಾರ್ದು, ಜಾಸ್ತಿ ಹೆಡ್ ಮೂಮೆಂಟ್ ಮಾಡಿದರೆ ಇಂಬ್ಯಾಲೆನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ ಐ ಥಿಂಕ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ಏನು ಮಾಡಬೇಕು ಅಂದರೆ ಅರ್ಲಿ ಡಿಟೆಕ್ಷನ್, ಡಿಸ್ಕಂಟಿನ್ಯೂ. ಓಕೆ ಡ್ರಗ್ ತೊಗೊಳೋದನ್ನು ಬಿಟ್ಬಿಡಬೇಕು. ಹಿಯರಿಂಗ್ ಏಡ್ಸ್ ಯೂಸ್ ಮಾಡ್ತೀವಿ. ಓಕೆ ನಿಮ್ಗೆ ಹಿಯರಿಂಗ್ ಲಾಸ್ ಜಾಸ್ತಿ ಆಗಿದೆ ಅಂದರೆ ಈ ಡಿಸ್ಈಕ್ವಿಲಿಬ್ರಿಯಮ್ ಅಂತ ಇಂಬ್ಯಾಲೆನ್ಸನ್ನು ನಾವು ಹೇಗೆ ಟ್ರೀಟ್ ಮಾಡ್ತಾ ಇದ್ದೀವಿ, ರಿಅಶ್ಯೂರೆನ್ಸ್, ರೆಗ್ಯುಲರ್ ಫಿಸಿಯೋಥೆರಪಿ ಮತ್ತು ವೆಸ್ಟಿಬುಲರ್ ಎಕ್ಸರ್ಸೈಸ್ ಮಾಡಿ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಅವಾಯ್ಡ್ ವಾಕಿಂಗ್ ಇನ್ ಡಾರ್ಕ್ ಪ್ಲೇಸಸ್. ಓಕೆ ಡಾರ್ಕ್ ನೈಟ್ ಒಳಗಡೆ ಅದಲು ತಿರುಗಾಡಬಾರ್ದು, ಹೊರಗಡೆ ತಿರುಗಬಾರ್ದು. ಓಕೆ ನೆಕ್ಸ್ಟ್ ಅವಾಯ್ಡ್ ಅನ್ನೆಸೆಸರಿ ಹೆಡ್ ಮೂಮೆಂಟ್ನು ಜಾಸ್ತಿ ನಾವು ಮಾಡಬಾರ್ದು. ಓಕೆ ನೆಕ್ಸ್ಟ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಒಳಗಡೆ ಏನು ಮಾಡ್ತೀವಿ ಅಂದರೆ ಕಾಕ್ಲಿಯರ್ ಇಂಪ್ಲಾಂಟ್ಸ್. ಓಕೆ ಕಾಕ್ಲಿಯರ್ ಇಂಪ್ಲಾಂಟ್ಸ್ ಯಾಕೆ, ಓಕೆ ನಿಮ್ಮ ಕಾಕ್ಲಿಯರ್ ಫುಲ್ಲಿ ಡ್ಯಾಮೇಜ್ ಆಗಿದೆ ಅಂತ ಅಂದ್ಕೊಳ್ಳಿ, ಆವಾಗ ನಾವು ಏನು ಮಾಡ್ತೀವಿ, ಕಾಕ್ಲಿಯರ್ ಇಂಪ್ಲಾಂಟನ್ನು ಮಾಡ್ತೀವಿ. ಓಕೆ ಕಾಕ್ಲಿಯರ್ ಇಂಪ್ಲಾಂಟ್ ಈಸ್ ಸರ್ಜಿಕಲಿ ಇಂಪ್ಲಾಂಟೆಡ್ ಎಲೆಕ್ಟ್ರಾನಿಕ್ ಡಿವೈಸ್. ಏನಾಗಿದೆ, ಎಲೆಕ್ಟ್ರಾನಿಕ್ ಡಿವೈಸ್ ಇದೆ, ಕಾಕ್ಲಿಯರ್ ಇಂಪ್ಲಾಂಟೆಡ್ ಎಲೆಕ್ಟ್ರಾನಿಕ್ ಡಿವೈಸ್ ಇದೆ. ಓಕೆ ಯೂಸ್ ಟು ಟ್ರೀಟ್ ಸಿವಿಯರ್ ಹಿಯರಿಂಗ್ ಲಾಸ್. ಸೊ ನಿಮಗೆ ಸಿವಿಯರ್ ಹಿಯರಿಂಗ್ ಲಾಸ್ ಆಗಿದೆ, ನಿಮ್ಮ ಕಾಕ್ಲಿಯಾ ಇರುತ್ತೆಲ್ಲ ಈ ಸ್ನೇಲ್, ಓಕೆ ಸ್ನೇಲ್ ಥರ ಪಾರ್ಟ್ ಇದೆಯಲ್ಲ, ಸೊ ಈ ರೌಂಡ್ ಪಾರ್ಟ್ ನಿಮ್ಗೆ ಫುಲ್ ಡ್ಯಾಮೇಜ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಈ ಡ್ಯಾಮೇಜ್ ಆದಾಗ ಅದನ್ನು ನಾವು ಟ್ರೀಟ್ ಮಾಡೋಕ್ಕೆ ಕಾಕ್ಲಿಯರ್ ಇಂಪ್ಲಾಂಟನ್ನು ಯೂಸ್ ಮಾಡ್ತೀವಿ. ಓಕೆ ಟು ಟ್ರೀಟ್ ಸಿವಿಯರ್ ಹಿಯರಿಂಗ್ ಲಾಸ್ ವೆನ್ ಹಿಯರಿಂಗ್ ಏಡ್ಸ್ ಆರ್ ಇನ್ಸಫಿಷಿಯೆಂಟ್. ನೀವು ಹಿಯರಿಂಗ್ ಏಡ್ ಯೂಸ್ ಮಾಡಿರಿ ಮೊದಲೇ. ಓಕೆ ನೀವೇನು ಮಾಡಿದ್ದೀವಿ, ಹಿಯರಿಂಗ್ ಏಡನ್ನು ಯೂಸ್ ಮಾಡಿವಿ, ಬಟ್ ಅಂದ್ರೂ ನಮಗೆ ಹಿಯರಿಂಗ್ ವಾಪಸ್ ಬರಲಿಲ್ಲ, ಹಿಯರಿಂಗ್ ರಿಟರ್ನ್ ಆಗಲಿಲ್ಲ. ಓಕೆ ಹಿಯರಿಂಗ್ ಲಾಸ್ ಇದೆ ಅಂದಾಗ ನಾವು ಏನು ಮಾಡ್ತೀವಿ, ಕಾಕ್ಲಿಯರ್ ಇಂಪ್ಲಾಂಟ್ಸನ್ನು ಯೂಸ್ ಮಾಡ್ತೀವಿ. ಓಕೆ ಕಾಕ್ಲಿಯರ್ ಇಂಪ್ಲಾಂಟ್ ಏನು ಮಾಡುತ್ತೆ, ಸಿವಿಯರ್ ಹಿಯರಿಂಗ್ ಲಾಸ್, ಓಕೆ ಹಿಯರಿಂಗ್ ಲಾಸನ್ನು ಕಡಿಮೆ ಮಾಡುತ್ತೆ. ಓಕೆ ಈಸಿಲಿ ನೀವು ಹೊರಗಿರೋ ಮಾತುಗಳನ್ನು, ಶಬ್ದಗಳನ್ನು, ಸಾಂಗ್ಸ್ಗಳನ್ನು ಕೇಳಬಹುದು. ಓಕೆ ಐ ಥಿಂಕ್ ನಿಮಗೆ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ಓಕೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗಳ ಜೊತೆ ಶೇರ್ ಮಾಡಿ. ಓಕೆ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.